ನನ್ನ ಹೆಸರು ರಮ್ಯಾ ಕೃಷ್ಣ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಿಕ್ಸೂಚಿಯು ಕಾಂತೀಯ ಕ್ಷೇತ್ರವನ್ನು ದಿಕ್ಸೂಚಿಯು ಭೂಮಿಯ ಕಾಂತೀಯ ಕ್ಷೇತ್ರವನ್ನು ಬಳಸಿ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಸೂಚಿಸುವ ಮ್ಯಾಗ್ನೆಟ್ ಲೋಹದ ತುಣುಕು. ಇದು ಮುಕ್ತವಾಗಿ ತಿರುಗುವುದು ಕಾಂತಿ ಮುಕ್ತವಾಗಿ ತಿರುಗುವ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚನೆ ಮಾಡುತ್ತದೆ. ಅಕ್ಷಾಂಶ ರೇಖಾಂಶ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ಪ್ರಿಸ್ಮಾಟಿಕ್ ದಿಕ್ಸೂಚಿಗಳಲ್ಲಿ ಇದು ಪ್ರಮುಖ ಭಾಗವಾಗಿದ್ದು ಹಡಗು ಮತ್ತು ವಿಮಾನಗಳಲ್ಲಿ ದಿಕ್ಕನ್ನು ತಿಳಿಯಲು ಬಳಸುವರು. ದಿಕ್ಕಿನ ಸೂಚನೆ ದಿಕ್ಸೂಚಿ ಉತ್ತರ ಧ್ರುವವು ಸಾಮಾನ್ಯವಾಗಿ ಧನ್ಯವಾದಗಳು. ಮಕ್ಕಳಿಂದನೇ ಮಾಡಿಸುವುದರಿಂದ ಅವ್ರಿಗೆ ಮನಮುಟ್ಟು ದಿಕ್ಸೂಚಿ ಪ್ರಯೋಗವನ್ನು ನಮ್ಮ ರಮ್ಯಾ ಅವರು ತೋರಿಸ್ತಾ ಇದ್ದಾರೆ. ನಾವು ಸಮುದ್ರದಲ್ಲಿ ಹಡಗವನ್ನು ನಡೆಸುವಾಗ ದಿಕ್ಸೂಚಿ ಬಹಳಷ್ಟು ಮುಖ್ಯವಾಗಿರುತ್ತದೆ. ಉತ್ತರ ದಕ್ಷಿಣವನ್ನು ಸೂಚಿಸ್ತಾ ಇದೆ. ಅದೇ ರೀತಿಯಾಗಿ ವಿಮಾನವನ್ನು ಯಾರು ಪೈಲಟ್ ಆಗಬೇಕಂದ್ರೆ ಇದರ ಬಗ್ಗೆ ಬಹಳಷ್ಟು ಗಮನ ಇರಬೇಕು. ನಮ್ಗೆ ಅಲ್ಲಿ ಯಾವ ರಸ್ತೆಗಳು ಇರಂಗಿಲ್ಲ, ಹೋಗ್ತಾವ ವಿಮಾನಗಳು. ಉತ್ತರ ದಿಕ್ಕಿಗೆ ಹೋಗ್ಬೇಕಾದ್ರೆ ಇದೇ ರೀತಿ ಹೋಗ್ತಾವ. ನಾವು ಯಾರಾದ್ರೂ ಮ್ಯಾಗ್ನೆಟಿಕ್ ಯಾವಾಗಾದ್ರೂ ಹೆಂಗಿದ್ರು ಹಾಗೇನಿರುತ್ತೆ.